ಸಿಂಹರಾಶಿ, ಸಾಲದ ಹಣ ಬಾಕಿ ಬರಬೇಕಾಗಿದ್ದರೆ ಈ ದಿವಸ ಕೈ ಸೇರ್ತಕ್ಕಂತಹ ಸಾಧ್ಯತೆ ಸೂಚನೆಗಳು ಹೆಚ್ಚಾಗಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಸಾಯಂಕಾಲದ ಹೊತ್ತಿಗೆ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗಾಗಿ ಮನಸ್ಸಿಗೆ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗಿ ಒತ್ತಡಕ್ಕೆ ಕಾರಣವಾಗುತ್ತೆ. ನಿಮ್ಮ ಸ್ನೇಹಿತರಿಗೆ ಅಥವಾ ಇನ್ಯಾವುದಾದ್ರೂ ಬಡ ಮಕ್ಕಳಿಗೆ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಹಣವನ್ನೇನಾದರೂ ದಾನವನ್ನಾಗಿ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಮುಂದಾಗಬಹುದು, ಅಥವಾ ಆ ಆಲೋಚನೆಗಳು ಬರಬಹುದು. ಮುಂದಿನ ದಿನಮಾನದಲ್ಲಿ ಸೂಕ್ತವಾದಂತಹ ಸಮಯದಲ್ಲಿ ಹಣವನ್ನು ಕೊಡ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು, ದೃಢವಾದಂತಹ ನಿಶ್ಚಯವನ್ನು ಮಾಡ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸಗಳು ಮಂದಗತಿಯನ್ನು ಪಡ್ಕೊಳ್ಳುತ್ತೆ. ಅಂದರೆ ತುಂಬ ಆತುರವಾಗಿ ಕೆಲಸವನ್ನು ಈ ಕ್ಷಣಕ್ಕೆ ಈ ಸಮಯಕ್ಕೆ ಮುಗಿಸ್ಬೇಕು ಅಂತ ಇದ್ದಂಥವ್ರಿಗೆ ತುಂಬ ನಿಧಾನವಾಗುತ್ತೆ. ಅದು ಸ್ವಾಭಾವಿಕವಾಗಿ ಬೇಸರವನ್ನು ಅಥವಾ ನಿಮ್ಮ ಆತುರಕ್ಕೆ, ನಿಮ್ಮ ವೇಗಕ್ಕೆ ಸ್ಪಂದಿಸದೇ ಇರತಕ್ಕಂತಹ ಸಮಯ ನಿಮಗೆ ಸ್ವಲ್ಪ ಅಸಮಾಧಾನವಾಗುತ್ತೆ. ಕುಂಭಕಂಠಿನಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಬಂಧುಗಳ ಸ್ನೇಹಿತರ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಬೇಕು. ಆಗ ಮಾತ್ರ ನಿಮಗೊಂದಷ್ಟು ಸಹಾಯ ಸಹಕಾರಕ್ಕೆ ಅವಕಾಶವಾಗುತ್ತೆ. ವಿರೋಧವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ, ಅದು ನಿಮಗೆ ಆಗಿ ಬರುವಂಥದ್ದಲ್ಲ ಅಂತ ಹೇಳಬೇಕು. ಹಳೆಯ ನೆನಪು ಎಚ್ಚರಿಕೆಯಾಗಿ ಪರಿಣಮಿಸುತ್ತೆ. ಹಿಂದೆ ಯಾವುದೋ ಒಂದು ಘಟನೆ ನಡೆದಿದ್ದು ನಿಮ್ಮ ಜ್ಞಾಪಕಕ್ಕೆ ಬಂದಿದ್ದು ನಿಮಗೆ ಅದು ಎಚ್ಚರಿಕೆಯ ಗಂಟೆ. ಅಂತಹ ವಿಚಾರಗಳಲ್ಲಿ ನೀವು ಬಹಳ ಸರಿಯಾಗಿ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಅವಕಾಶಗಳ ಲಾಭವನ್ನು ಪಡೆಯುವುದಕ್ಕೆ ಮುಂದಾಗ್ತೀರಿ, ಅವಮಾನವಾಗುತ್ತೆ. ಅದನ್ನು ಸಮಯ ಸಾಧಕರಾಗಿ ಇರಬಾರ್ದು ಅನ್ನುವಂಥದ್ದು ಅರ್ಥ. ರಾಯಭಾರಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಫಲ ಇದೆ. ರಾಜಕೀಯ ವ್ಯಕ್ತಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಪೂರ್ವಿಕರ ವ್ಯಾಪಾರವೋ ಅಥವಾ ಪೂರ್ವಿಕರು ಮಾಡಿಕೊಂಡು ಬಂದಂತಹ ವಂಶಪಾರಂಪರ್ಯವಾದಂತಹ ಕೆಲಸಗಳು ಇನ್ನಷ್ಟು ಮತ್ತಷ್ಟು ಬಲವಾಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂತಹ ಸೂಚನೆ. ಸಂಬಂಧಿಕರ ಬೆಂಬಲಗಳು ಮಾತ್ರ ಮಧ್ಯಮವಾಗಿರತಕ್ಕಂಥದ್ದು. ಸುಮುಚೀ ದೇವಿಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ, ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವು ಕಷ್ಟದಲ್ಲಿ ಸಿಗಹಾಕ್ಕೊಳ್ಬಹುದು. ಎಚ್ಚರಿಕೆ ಇರಲಿ. ಸಹಾಯ ಮಾಡೋದು ತಪ್ಪು ಅಂತಲ್ಲ, ಅಥವಾ ಬೇರೆಯವರ ಕಷ್ಟಕ್ಕೆ ಆಗುವಂಥದ್ದು ಬಹಳ ಒಳ್ಳೆಯದೇ ಮಾನವೀಯತೆಯ ದೃಷ್ಟಿಯಿಂದ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಬದುಕನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕಲ್ಲ ಅನ್ನುವಂಥದ್ದು ವಿಚಾರ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ಯಾಕೋ ವಿಕೃತವಾಗಿಬಿಡುತ್ತೆ. ಏನೋ ಅಂದುಕೊಂಡಿರ್ತೀರಿ, ಸಣ್ಣ ವಿಷಯವೇ ಆದರೂ ಕೂಡ ಮನಸ್ಸು ನೀವು ಅಂದುಕೊಂಡಂತಹ ರೀತಿಯಲ್ಲಾಗಲಿ ನಿಮ್ಮ ಹತೋಟಿಯಲ್ಲಾಗಲಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಎಲ್ಲದಕ್ಕೂ ಜಗಳವೇ ಪರಿಹಾರ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮಾತೆತ್ತಿದ್ರೆ ಜಗಳ, ಸಿಟ್ಟು ಮಾಡಿಕೊಳ್ಳುವಂಥದ್ದು ಇದು ಬೇಡ ಅನ್ನುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರ ಜೊತೆಗೆ ವಿದ್ಯಾರ್ಥಿಗಳಾಗಿದ್ದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದಷ್ಟು ಅಡೆತಡೆಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ಸಮಸ್ಯೆಗಳು ಆಗ್ತಕ್ಕಂಥದ್ದು. ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಸವಾಲುಗಳನ್ನು ಎದುರಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕಾದಂಥದ್ದು, ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ವಯಸ್ಸಿನ ಅರಿವಿಲ್ಲದೆ ಇರತಕ್ಕಂತಹ ಯುವ ಪ್ರೇಮಿಗಳಿಗೆ ತುಂಬ ದೊಡ್ಡದಾದಂತಹ ಆಪತ್ತು, ಸಮಯ ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇಲ್ಲದೇ ಇದ್ದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಮತ್ತೆ ಮತ್ತೆ ಹುಟ್ಟತಕ್ಕಂತಹ ಒಂದು ಯೋಗ ಅಲ್ಲಿ ಬರುತ್ತೆ. ಆ ರೀತಿಯ ಕೆಟ್ಟ ಭಾವನೆಗಳು ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಎಚ್ಚರಿಕೆ ಇರಲಿ. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ ಈ ಎಲ್ಲ ವಿಕಾರಗಳು ದೂರವಾಗಲಿ ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯರಾಗಿರ್ತೀರಿ. ಆದರೆ ನಿಮ್ಮ ಕರ್ತವ್ಯ ಓದಬೇಕಾದಂಥದ್ದು, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ನಕಾರಾತ್ಮಕವಾದಂತಹ ವಿಚಾರಗಳು ಹೆಚ್ಚು ಗಮನವನ್ನು ಸೆಳೆಯುತ್ತೆ. ಯಾವುದು ನಿಮ್ಮ ವಯಸ್ಸಿಗೆ ಅಥವಾ ನಿಮ್ಮ ಒಂದು ಕರ್ತವ್ಯದ ದೃಷ್ಟಿಯಿಂದ, ವಿದ್ಯಾರ್ಥಿ ದೆಸೆಯ ದೃಷ್ಟಿಯಿಂದ ಯಾವ ವಿಚಾರಗಳು ನಿಮ್ಮಿಂದ ದೂರ ಇರಬೇಕೋ
ಅಂತಹ ವಿಚಾರಗಳೇ ನಿಮಗೆ ತುಂಬ ಹತ್ತಿರವಾಗ್ತಕ್ಕಂಥದ್ದಾಗತ್ತೆ. ಮನಸ್ಸು ಬಹಳ ಅತೃಪ್ತಿಯಿಂದ ಕೂಡಿರುತ್ತೆ. ಯಾವ ವಿಷಯದಲ್ಲೂ ಕೂಡ ಸಮಾಧಾನವಾಗಲಿ ತೃಪ್ತಿಯಾಗಲಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏನು ಮಾಡಿದರೂ ಕೂಡ ಅಸಮಾಧಾನ, ಎಷ್ಟಿದ್ದರೂ ಕೂಡ ಅತೃಪ್ತಿಯೇ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು ಏನೋ ಒಂದು ರೀತಿಯಲ್ಲಿ ಅಕ್ರಮವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಪೋಷಕರಾದಂಥವರು ತುಂಬ ಎಚ್ಚರ ವಹಿಸಬೇಕಾದಂಥದ್ದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು, ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಬಲಹೀನರಾಗ್ತಕ್ಕಂಥದ್ದು, ನಿಸ್ತೇಜವಾದಂತಹ ಮನಸ್ಥಿತಿ ಉಳ್ಳತಕ್ಕಂಥವರು, ಇದೆಲ್ಲವನ್ನು ಗಮನಿಸಿದಾಗ ನಾವು ನಮ್ಮನ್ನು ಸರಿಯಾದಂತಹ ರೀತಿಯಲ್ಲಿ ನಡೆಸ್ಕೊಳ್ಳಬೇಕು, ಹತೋಟಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು. ಎಲ್ಲವನ್ನೂ ಕಳ್ಕೊಂಡೆ ಅನ್ನುವಂತಹ ನೋವು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ತೆಗೆದುಹಾಕಬೇಕು. ಯಾವುದೂ ಕೂಡ ನಿಮ್ಮಿಂದ ದೂರವಾಗಿಲ್ಲ, ನಿಮ್ಮ ನಡವಳಿಕೆಯಿಂದ ಹಾಗಾಗಿದೆ ಅನ್ನುವಂಥದ್ದನ್ನು ತಿಳಿಬೇಕು. ಸಮಾಧಾನ, ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ರಕ್ತೇಶ್ವರಿ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.